ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಇದು ನನ್ನ ಫಸ್ಟ್ ಮಿನಿ ವ್ಲಾಗ್ ಆಗಿರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ಆದಷ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ದಯವಿಟ್ಟು, ಪ್ಲೀಸ್ ರಿಕ್ವೆಸ್ಟ್. ಇವತ್ತು ನಾವು ಫಸ್ಟ್ ಮಿನಿ ವ್ಲಾಗಲ್ಲಿ ನಾನು ಫಸ್ಟ್ ಮಾಡೋದಂದರೆ ಕೆಸುವಿನ ಎಲೆಯ ಕೊಂಕಣಿ ಸ್ಟೈಲ್ ಪತ್ರೊಡೆ. ಇದು ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತುಂಟು, ಮುಂದೆ ವಿಡಿಯೋದಲ್ಲಿ ಮಾತಾಡೋದನ್ನು ನೋಡಿ. ಪ್ಲೀಸ್ ನೋಡಿ ಎಲ್ಲರೂ ಪ್ಲೀಸ್. 2 ಲೋಟ ಅಷ್ಟು ಅಕ್ಕಿನ ನೆನೆಸಿಡಬೇಕು. ಚೆಂದ ಮಾಡಿ ತೆಗೆದು ಗಂಜಿಯಲ್ಲಿ ತೆಗೆದು ನೆನೆಸಿಡಬೇಕು. ಒಂದು 3 to 4 hours ಸಾಕಾಗ್ತದೆ. ಮೊದಲಿಗೆ ನಾವು ನೆನೆಸಿಟ್ಟಂಥ ಅಕ್ಕಿಯನ್ನು ಹಾಕಬೇಕು. ಅದ ನಂತರ ಸಂಬಾರ, ಸ್ವಲ್ಪ ಕೊತ್ತಂಬರಿ ಬೀಜ, ಉದ್ದಿನಬೇಳೆ, ಹಸಿ ಕೂಡ ಹಾಕ್ಬೋದು, ಇಲ್ಲಾಂದರೆ ಎಣ್ಣೆಯಲ್ಲಿ ಫ್ರೈ ಮಾಡಿ ಕೂಡ ಹಾಕ್ಬೋದು, ತೊಂದರೆ ಇಲ್ಲ. ಕಟ್ ಮಾಡಿ ಇಟ್ಕೊಂಡಂಥ ತೆಂಗಿನಕಾಯಿ, ಸ್ವಲ್ಪ ಬೆಲ್ಲ, ಕೆಸುವಿನ ಎಲೆ ಸ್ವಲ್ಪ ತುರಿಸುವುದೆಲ್ಲ ಇದ್ದರೆ ಹುಳಿ ಸ್ವಲ್ಪ ಬೇಕಾಗ್ತದೆ. ಅಷ್ಟು ಹುಳಿ ಹಾಕಿದ್ದೇನೆ. ಸ್ವಲ್ಪ ಅರಿಶಿನ, ಮತ್ತು ನಾವು ಸ್ವಲ್ಪ ಮೆಣಸು ಕೂಡ ಹಾಕ್ಬೋದು. ನಾನು ಮೆಣಸಿನ ಹುಡಿ ಹಾಕಿ ಮಾಡ್ತೇನೆ, ಸ್ವಲ್ಪ ರುಚಿಗೆ ತಕ್ಕಷ್ಟು. ಸ್ವಲ್ಪ ಉಪ್ಪು, ನೋಡಿ ಈ ಥರ ಸ್ವಲ್ಪ ಇದು ಜರಿ ಜರಿಯಾಗಿದ್ದರೆ ಒಳ್ಳೆಯದಾಗುತ್ತೆ. ಸ್ವಲ್ಪ ಈ ಥರ ಗ್ರೈಂಡ್ ಮಾಡಬೇಕು. ನೋಡಿ ಈ ಥರ ಇರುತ್ತೆ. ಇದನ್ನು ಮೊದಲೇ ವಾಶ್ ಮಾಡಿ ತುಂಬ ಟೈಮು ಇಟ್ಟಿರ್ತೇನೆ ನಾನು. ಅಂದರೆ ಮೊದಲೇ ಕಟ್ ಮಾಡಿ ಇಟ್ಟಿದ್ದರೆ ಸ್ವಲ್ಪ ನಿಮಗೆ ಅಂದರೆ ತುರಿಸುವುದೆಲ್ಲ ಇರುವುದಿಲ್ಲ. ಇಲ್ಲಾಂದರೆ ಆವಾಗವಾಗ ಫ್ರೆಶ್ ತೆಗೆದು ತಂದು ನೀವು ಮಾಡಲಿಕ್ಕೆ ಹೋದರೆ ಸ್ವಲ್ಪ ತುರಿಸ್ತದೆ ನಿಮಗೆ. ಈ ಥರ ವಾಶ್ ಮಾಡಿ ಮೊದಲೇ ಇಟ್ಟಿದ್ದೆ ನಾನು. ಅದನ್ನು ಸ್ವಲ್ಪ ಬಟ್ಟೆಯಲ್ಲಿ ಸ್ವಲ್ಪ ಕ್ಲೀನಾಗಿ ಇದು ಮಾಡಿ, ಅಂದರೆ ಅದರಲ್ಲೆಲ್ಲ ಹುಳ ಅದು ಇದು ಎಲ್ಲ ಏನಾದರೂ ಇದ್ದರೆ ಸ್ವಲ್ಪ ಕ್ಲೀನ್ ಆಗುತ್ತೆ. ಇದೆಲ್ಲವನ್ನು ಕ್ಲೀನ್ ಮಾಡಿ ನೀವು ಇದನ್ನು ಈ ಥರ ಕಟ್ ಮಾಡಬೇಕು. ಈ ಥರ ಕಟ್ ಮಾಡಿ ಇದರ ಬೆನ್ನು ಇದು ಇರುತ್ತಲ್ಲ, ಈ ಥರ ಕಟ್ ಮಾಡಬೇಕು. ಈ ಥರ ಎಲ್ಲ ಎಲೆದ್ದು ಕೂಡ ನೀವು ಹೀಗೇನೆ ತೆಗಿಬೇಕು. ಅವಾಗಂದರೆ ನಿಮಗೆ ಅಲ್ಲಿ ಸ್ವಲ್ಪ ಇದರಿಂದಲೇ ತೋರಿಸಿದಂತ ಹೇಳ್ತಾರೆ. ಒಂದೊಂದೇ ತೆಗೆದು ಸೈಡಲ್ಲಿ ಇಟ್ಬಿಡಿ. ಎಲೆನ ಈ ಥರ ಇಟ್ಟು ನಾವು ಅದಕ್ಕೆಲ್ಲ ನಾವು ರೆಡಿ ಮಾಡಿಟ್ಕೊಂಡಂತನ್ನು ಹಾಕಿ ಫುಲ್ ಸ್ಪ್ರೆಡ್ ಮಾಡಬೇಕು. ಕರೆಕ್ಟಾಗಿ ಫುಲ್ಲು ಎಲೆಗೆ ಫುಲ್ಲು ಆಗುವ ಹಾಗೆ ಸ್ಪ್ರೆಡ್ ಮಾಡಿ. ಅದರ ಮೇಲೆ ಇನ್ನೊಂದು ಎಲೆನ ಈ ಥರ ಇಟ್ಟು ಅದಕ್ಕೆ ಮತ್ತೆ
ಅದನ್ನು ಹಾಕಿ ಸ್ಪ್ರೆಡ್ ಮಾಡಿ ಒಂದು 4-5 ಎಲೆ ಈ ಥರ ಮೇಲೆ ಮೇಲೆ ಇಟ್ಟು ಸ್ಪ್ರೆಡ್ ಮಾಡಿದರೆ ಎಲ್ಲ ಅದಕ್ಕೆಲ್ಲ ರೆಡಿ ಮಾಡಿ ಇಡಬೇಕು. ನೋಡ್ತಾ ಇದ್ದೀರಲ್ಲ, ಈ ಥರ ಒಂದೊಂದು ಎಲೆಯನ್ನಿಟ್ಟು ಮಾಡ್ತಾ ಹೋಗಬೇಕು. ಇದನ್ನು ಜಾಸ್ತಿಯಾಗಿ ನಾವು ಆಟಿ ಟೈಮಲ್ಲಿ ಮಾಡ್ತೇವೆ, ಅಂದರೆ ಒಂದು ಮನೆಮದ್ದು ಅಂತ ಹೇಳ್ಬೋದು. ಅದಕ್ಕೆ ಆಟಿ ಟೈಮಲ್ಲಿ ಜಾಸ್ತಿ ಪತ್ರೊಡೆ ಅಂದರೆ ಬೇರೆ ಬೇರೆ ಟೈಪಲ್ಲಿ ಮಾಡ್ತಾರೆ. ಇದು ನಾನು ಮಾಡಿದ್ದು ಕೊಂಕಣಿ ಸ್ಟೈಲಲ್ಲಿ ಮಾಡ್ತಾಯಿದ್ದೇನೆ. ಈ ಥರ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅದನ್ನು ಹಾಕಿ ಒಂದೊಂದೇ ಫೋಲ್ಡ್ ಮಾಡಿ ಮಾಡಿ ಫುಲ್ ಅದು ರೋಲ್ ಮಾಡ್ತಾ ಹೋಗಬೇಕು. ನೋಡಿ ಈ ಥರ. ನೋಡಿ ಇದೀಗ ರೆಡಿಯಾಗಿದೆ. ಇದನ್ನೀಗ ಬೇಯಲಿಕ್ಕೆ ಇಡ್ಲಿಕ್ಕೆ ಉಂಟು, ತೋರಿಸ್ತೇನೆ ನಿಮಗೆ. ಇದನ್ನೀಗ ನಾನು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಇರುತ್ತೆ ಈಗ ಕ್ಲೋಸ್ ಮಾಡಬೇಕು. ಕೈಲಿ ಈಗ ಒಂದು 10 to 15 ಮಿನಿಟ್ಸ್ ಸಾಕಾಗ್ಬೋದು. ನೋಡಿ ನಿಮಗೆ ಗೊತ್ತಾಗುತ್ತೆ ಅದು ಬೇಯ್ತಾ ಬರುವಾಗ. ಒಂದು 15 ಮಿನಿಟ್ಸ್ ಈಗ ಅದನ್ನು ಬೇಯಲಿಕ್ಕೆ ಇಡ್ತೇನೆ ನಾನು. ಓಕೆ, ನೋಡಿ ಇದೀಗ ರೆಡಿಯಾಗಿದೆ. ನೆಕ್ಸ್ಟ್ ಇದು ನೋಡಿ, ಸೂಪರ್ ಟೇಸ್ಟಿ ಯಮ್ಮಿ ಆಗಿದೆ ನೋಡಿ. ಈ ಥರ ಆಗಿರಬೇಕು. ನೋಡಿ ನನ್ನ ಮಗಳಿಗೆ ಕೊಡ್ತಾ ಇದ್ದೀನಿ ಇದನ್ನು. ಹೇಗಿದೆ ಅಂತ ಹೇಳ್ತಾಳೆ ನೋಡಿ. ಈಗ ತಗೋ. ಚೆನ್ನಾಗಿದೆ ಎಲ್ಲ ಮಾಡಿದ್ದು. ಹೌದಾ? ಟೇಸ್ಟಿ ಇದೆಯಾ? ಚೆನ್ನಾಗಿತ್ತಾ? ಸೂಪರ್ ಅಂತ ಹೇಳು. ಸೂಪರ್. ಥ್ಯಾಂಕ್ ಯು.